ಚಾಮರಾಜನಗರದಲ್ಲಿ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದ ಚೋರರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಜಿಲ್ಲೆಯ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ದೊಡ್ಡ ಕಳ್ಳತನವೊಂದು ನಡೆದು ಹೋಗಿದೆ. ಕಳ್ಳತನ ವಿಚಾರ ಕೇಳಿ ಖಾಕಿ ಪಡೆಯೇ ಒಂದು ಕ್ಷಣ ದಂಗಾಗಿದೆ. ಅಷ್ಟಕ್ಕೂ ಯಾವ ಪ್ರಮಾಣದ ಕಳ್ಳತನ ನಡೆದಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳ್ಳಕಾಕರ ಅಡ್ಡೆಯಾಯಿತ ಚಾಮರಾಜನಗರ. ಖದೀಮರ ಕರಾಮತ್ತು ತಂಡ ಹೊಡೆದ ಖಾಕಿ. ಚಾಮರಾಜನಗರದ ಜಿಲ್ಲೆಯಲ್ಲಿ ಖದೀಮರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಕೆಲ ದಿನಗಳಿಂದ ತಣ್ಣಗಾಗಿದ್ದ ಕಳ್ಳಕಾಕರು ಮತ್ತೆ ಆಕ್ಟಿವ್ ಆದಂತಿದೆ. ಜಿಲ್ಲೆಯ ಇತಿಹಾಸದಲ್ಲೇ ಕಂಡು ಕೇಳರಿಯದ ದೊಡ್ಡ ಮನೆಗಳ್ಳತನ ನಡೆದು ಹೋಗಿದೆ. ಅದು ಕೂಡ ಜನನಿಬಿಡ ಪ್ರದೇಶದಲ್ಲೇ. ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ಕಚೇರಿ ಎದುರೇ ಇರುವ ಶ್ರೀನಿವಾಸ್ ಕುಮಾರ್ ಎನ್ನುವವರ ಮನೆ ಬಾಗಿಲು ಮೀಟಿರೋ ಚೋರರು ಇದ್ದಬದ್ದದ್ದನ್ನೆಲ್ಲ ದೋಚಿ ಪರಾರಿಯಾಗಿದ್ದಾರೆ. 3/4 ಕೆಜಿ ಗೋಲ್ಡ್, 15 ಕೆಜಿ ಬೆಳ್ಳಿ ಹಾಗೂ 55 ಲಕ್ಷ ಹಾರ್ಡ್ ಕ್ಯಾಶ್, ಒಂದು ಟ್ಯಾಬ್ ಹಾಗೂ ಒಂದು ಮೊಬೈಲ್ ದೋಚಿ ಗಾಯವಾಗಿದ್ದಾರೆ. ಮುಂಬಾಗಿಲನ್ನ ಮೀಟಿ ಒಳಗೆ ಪ್ರವೇಶಿಸಿ ಅಮೂಲ್ಯವಾದ ವಸ್ತುಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿನ ಪ್ರಕಾರ ಅವರದ್ದು 15 ಕೆಜಿ ಬೆಳ್ಳಿ, 750 ಗ್ರಾಮ್ ಚಿನ್ನ, 5,50,000 ಹಣ ಹಾಗೂ ಒಂದು ಟ್ಯಾಬ್ ಮತ್ತೆ ಒಂದು ಮೊಬೈಲ್ ಕಳ್ತನ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ಈಗ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ತಾ ಇದ್ದೀವಿ. ನಂತರ ತನಿಖೆಯನ್ನು ನಡೆಸಿ ಕಳ್ಳರನ್ನ ಪತ್ತೆ ಹಚ್ಚೋ ಕೆಲಸವನ್ನ ಮಾಡ್ತಾರೆ. ಶ್ರೀನಿವಾಸ್ ಕುಮಾರ್ ಹಾಗೂ ಪತ್ನಿ ರೇಣುಕಾ ಬೆಂಗಳೂರಿಗೆ ತೆರಳಿದ್ರು. ಇದನ್ನ ಕನ್ಫರ್ಮ್ ಮಾಡಿಕೊಂಡಿರೋ ಖದೀಮರು ಮನೆಗೆ ನುಗ್ಗಿ ಚಿನ್ನಾಭರಣ, ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಎಲ್ಲ ಬಾಗಿಲು ಮೀಟಿದ್ದಾರೆ, ಚಿನ್ನ ಬೆಳ್ಳಿ ತಗೊಂಡು ಹೋಗಿದ್ದಾರೆ, ಎಲ್ಲಾನು ಚೆದರಿ ಇಟ್ಟಿದ್ದಾರೆ. ಬಟ್ ಮನೇಲಿ ಯಾರು ಇರಲಿಲ್ಲ. ಮನೆಯಲ್ಲಿ ಯಾರು ಇರಲಿಲ್ಲ. ಎಷ್ಟು ಹೋಗಿದೆ ಅಂತ ನೋಡಿ. ಅದೇ ಚಿನ್ನ ಒಂದು ಇದರಲ್ಲಿ 750 ಗ್ರಾಮ್ಸ್ ಅಷ್ಟು, ಬೆಳ್ಳಿ ಒಂದು 15 ಕೆಜಿಸ್ ಅಷ್ಟು. ಚಾಮರಾಜನಗರ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಕಳ್ಳತನ ಪ್ರಕರಣವಾಗಿದ್ದು ಸ್ವತಃ ಪೊಲೀಸರೇ ಹೌಹಾರಿದ್ದಾರೆ. ಅದು ಜನನಿಬಿಡ ಪ್ರದೇಶದಲ್ಲೇ ಮನೆಗೆ ಕನ್ನ ಹಾಕಿರುವುದು ಪೊಲೀಸರ ನಿದ್ದೆಗೆಡಿಸಿದೆ. ಜಿಲ್ಲೆಯಲ್ಲಿ ಖದೀಮರ ಕೃತ್ಯಕ್ಕೆ ಕಡಿವಾಣ ಹಾಕಲು ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕು. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.